16 ಫೆಬ್ರವರಿ 2024ರಂದು ಟ್ವಿಟರ್ನಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅದರಲ್ಲಿ ಒಬ್ಬ ಹೆಂಡತಿಯ ತಲೆ ಕಡಿದು ಆ ತಲೆಯನ್ನು ಕೂದಲಲ್ಲಿ ಹಿಡಿದು ಮೈಯೆಲ್ಲ ರಕ್ತ ತುಂಬಿ ರೋಡಲ್ಲಿ ನಡೆದುಕೊಂಡು ಹೋಗುತ್ತಿದ್ದ. ಇದನ್ನು ನೋಡಿ ನಿಮ್ಮೆಲ್ಲರಿಗೂ ಅನಿಸಬಹುದು, ಎಲ್ಲ ಕೇಸ್ನ ತರಹ ಇದು ಕೂಡ ಲವ್ ಜಿಹಾದ್ ಆಗಿರಬಹುದು ಅಂತ. ಆದರೆ ಇಲ್ಲಿ ವಿಷಯ ಬೇರೆನೇ ಇದೆ. ಈ ವಿಷಯದ ಬಗ್ಗೆಯೂ ಮಾತನಾಡುವ. ಆದರೆ ಎಲ್ಲದಕ್ಕಿಂತ ಮೊದಲು ಆ ವ್ಯಕ್ತಿ ಆ ರೀತಿ ಯಾಕೆ ಮಾಡಿದ, ಅದಕ್ಕೆ ಕಾರಣವಾದರೂ ಏನು? ಯಾಕಂದ್ರೆ ಅವನ ಮದುವೆ 8 ವರ್ಷ ಹಿಂದೆ ಆಗಿತ್ತು. ಅದಲ್ಲದೆ ಅವನಿಗೆ 2 ಮಕ್ಕಳಿದ್ದರು. ಇದರ ಹಿಂದಿನ ಕಥೆಯ ಬಗ್ಗೆ ಹೇಳೋ ಮುಂಚೆ ಈ ಸಮಾಜದಲ್ಲಿ ಆಗುವ ಕ್ರೈಮ್ನ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನನಗೆ ಗೊತ್ತು ನೀವು ಮಾಡೋದಿಲ್ಲ, ದಯವಿಟ್ಟು ಮಾಡಿ. ನಿಮ್ಮ ಸಹಕಾರ ಇಲ್ಲದೆ ನಾನು ವಿಡಿಯೋ ಮಾಡಲು ಆಗೋದಿಲ್ಲ. ಈ ಘಟನೆಯ ಬಗ್ಗೆ ಮಾತನಾಡುವ ಮುಂಚೆ ನಿಮ್ಮನ್ನು ಬೆಚ್ಚಿ ಬೀಳಿಸುವ ಇನ್ನೊಂದು ಸ್ಟೋರಿ ಹೇಳುತ್ತೇನೆ. ಅದು ಸಹ ಇದೇ ರೀತಿ ತನ್ನ ಹೆಂಡತಿಯ ತಲೆ ಕಡಿದು ಬೀದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ. ಆ ಸಮಯದಲ್ಲಿ ಈ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಈ ವ್ಯಕ್ತಿಯ ಹೆಸರು ಅಖಿಲೇಶ್ ರಾವತ್. ಇವನ ಮದುವೆ ರಂಜನಾ ಅನ್ನೋ ಹುಡುಗಿ ಜೊತೆ ಆಗಿತ್ತು. ಆದರೆ ಅಕ್ಕಪಕ್ಕದವರು ಹೇಳೋ ಪ್ರಕಾರ ಇವರ ಇಬ್ಬರ ನಡುವೆ ದಿನಾಲೂ ಗಲಾಟೆ ಆಗುತ್ತಿತ್ತು. ವಿಷಯ ಏನೆಂದರೆ, ಅಖಿಲೇಶ್ ಒಬ್ಬ ದುರಾಸೆ ತುಂಬಿದ ವ್ಯಕ್ತಿಯಾಗಿದ್ದ. ಅವನು ತನ್ನ ಹೆಂಡತಿ ಹತ್ತಿರ ದಿನಾಲೂ ತನ್ನ ತವರು ಮನೆಯಿಂದ ಏನಾದರೂ ಕೇಳಲು ಹೇಳುತ್ತಿದ್ದ. ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಅವನು ವರದಕ್ಷಿಣೆಗೋಸ್ಕರ ಪೀಡಿಸುತ್ತಿದ್ದ. ಇದರಿಂದಲೇ ಇಬ್ಬರಲ್ಲಿ ಜಗಳ ಆಗುತ್ತಿತ್ತು. ಅಖಿಲೇಶ್ ಮತ್ತೆ ರಂಜನಾ ಮದುವೆ ಆಗಿ 3 ವರ್ಷ ಆಗಿತ್ತು ಅಷ್ಟೇ. ಆದರೆ ಅವತ್ತು ಆದ ಘಟನೆಯನ್ನು ನೋಡಿದರೆ ಯಾರು ಕೂಡ ಹೇಳಬಹುದು 3 ವರ್ಷದಿಂದ ಇವರ ನಡುವೆ ಯಾವುದು ಸರಿ ಇರಲಿಲ್ಲ ಎಂದು. ಆದರೂ ಇವರಿಗೆ ಒಂದು ಮಗು ಆಗುತ್ತದೆ. ಆದರೆ ಕೆಲವು ತಿಂಗಳಲ್ಲೇ ಆ ಮಗು ಕಾಯಿಲೆಯಿಂದ ಅಸು ನೀಗುತ್ತದೆ. ಇದರಿಂದ ಅವನ ಹೆಂಡತಿ ತುಂಬಾ ದೊಡ್ಡ ಆಘಾತಕ್ಕೆ ಒಳಗಾಗುತ್ತಾಳೆ. ಆ ಕಾರಣಕ್ಕೆ ಅವಳು ತವರು ಮನೆಗೆ ಹೋಗುತ್ತಾಳೆ. ಯಾಕಂದರೆ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ಮಾಡಲು. ಸ್ವಲ್ಪ ಸಮಯದ ನಂತರ ಅಖಿಲೇಶ್ ತನ್ನ ಹೆಂಡತಿಯನ್ನು ಕರೆತರಲು ಅಲ್ಲಿಗೆ ಹೋಗುತ್ತಾನೆ. ಅಲ್ಲಿಂದ ಬಂದು 4 ದಿನ ಆಗಿರುತ್ತದೆ. ಅವತ್ತು ಅಂದ್ರೆ ಶನಿವಾರ ಮಧ್ಯಾಹ್ನ 2 ಗಂಟೆ ಅವರ ನಡುವೆ ಯಾವುದೋ ಒಂದು ವಿಷಯಕ್ಕೆ ಮಾತಿನ ಚಕಮಕಿ ಶುರುವಾಗುತ್ತದೆ. ಅದು ಗಲಾಟೆಗೆ ತಿರುಗುತ್ತದೆ. ನಂತರ ಅಖಿಲೇಶ್ ರಂಜನಾಳನ್ನು ಎಳೆದುಕೊಂಡು ರೂಮಿಗೆ ಹೋಗುತ್ತಾನೆ. ಮತ್ತೆ ಅಲ್ಲಿ ಅವಳಿಗೆ ಮನಬಂದಂತೆ ಹೊಡೆಯುತ್ತಾನೆ. ನಂತರ ಅಲ್ಲೇ ಒಂದು ಕಬ್ಬಿಣದ ರಾಡಿರುತ್ತದೆ, ಅದನ್ನು ತೆಗೆದು ಅದರಲ್ಲಿ ಅವಳ ಕುತ್ತಿಗೆಗೆ ಹೊಡೆಯುತ್ತಾನೆ. ಅಂದರೆ ಅವಳ ಕುತ್ತಿಗೆ ದೇಹದಿಂದ ಬೇರೆ ಆಗೋವರೆಗೂ ಅವನು ಹೊಡೆಯುತ್ತಾನೆ. ನಂತರ ಅವಳ ಕೂದಲಲ್ಲಿ ಹಿಡಿದು ಅವಳ ತಲೆಯನ್ನು ತೆಗೆದುಕೊಂಡು ಬೀದಿಯಲ್ಲಿ ಹೋಗುತ್ತಾನೆ. ನಂತರ ಅಕ್ಕಪಕ್ಕದವರು ಪೊಲೀಸ್ಗೆ ಫೋನ್ ಮಾಡಿ ಹೇಳುತ್ತಾರೆ. ನಂತರ ಪೊಲೀಸ್ ಬಂದು ಅವನ ಕೈಯಿಂದ ರಂಜನಾಳ ತಲೆಯನ್ನು ಕಸಿದುಕೊಳ್ಳಲು ಪ್ರಯತ್ನ ಪಡುತ್ತಾರೆ. ಆದರೆ ಯಾಕೋ ಅಖಿಲೇಶ್ ಅವಳ ತಲೆಯನ್ನು ಕೊಡಲಿಲ್ಲ. ಮತ್ತೆ ಅವನ ಮುಖದಲ್ಲಿ ಭಾವನೆ, ಭಯ ಅನ್ನೋದೇ ಇರಲಿಲ್ಲ. ರಾಕ್ಷಸನಾಗಿದ್ದ ಅವನು ಪೊಲೀಸ್ ನೋಡಿ ಚೂರು ಹೆದರಲಿಲ್ಲ, ತಪ್ಪಿಸಿಕೊಳ್ಳಲು ಪ್ರಯತ್ನವೂ ಮಾಡಲಿಲ್ಲ. ಆದರೆ ಅವನು ತಾನಾಗಿಯೇ ಸರೆಂಡರ್ ಆಗಲು ಹೊರಟಿದ್ದ. ಮುಂದೆ ಏನಾಯಿತು ಅಂತ ಹೇಳೋ ಮೊದಲು ನಾನು ನಿಮಗೆ ಒಂದು ವಿಷಯ ಹೇಳಲು ಇಷ್ಟಪಡುತ್ತೇನೆ. ಯಾವುದೇ ಒಂದು ಕ್ರೈಮ್ ಆಗೋವಾಗ ಅದು ಒಮ್ಮೆಲೇ ಆಗೋದಿಲ್ಲ. ಅದರ ಹಿಂದೆ ಏನಾದರೂ ಒಂದು ದುರಂತ ಕಥೆ ಇರುತ್ತದೆ, ಅಥವಾ ಯಾವುದೋ ಒಂದು ಬಲವಾದ ಕಾರಣ ಇರುತ್ತದೆ. ನನಗೆ ಅನಿಸುತ್ತೆ ಆ ಘಟನೆಗೆ ಕಾರಣವಾದ ವಿಷಯದ ಬಗ್ಗೆ ಅವರು ಕೂತು ಮಾತನಾಡಿದರೆ ಬಹುಶಃ ಕ್ರೈಮ್ ಕಡಿಮೆ ಆಗಬಹುದೋ ಏನೋ. ಇದರ ನಂತರ ಅವನಿಗೆ ಏನು ಶಿಕ್ಷೆ ಆಯಿತು ಎಂದು ಎಲ್ಲೂ ಮೆನ್ಷನ್ ಮಾಡಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಬನ್ನಿ ಮೈನ್ ಕ್ರೈಮ್ನ ಬಗ್ಗೆ ಮಾತನಾಡೋಣ. 15 ಫೆಬ್ರವರಿ 2024ರಂದು ಕ್ರೈಮ್ ನಡೆಯುತ್ತದೆ. ಆದರೆ ಈ ಕತೆ 8 ವರ್ಷದ ಮುಂಚೆಯೇ ಶುರು ಆಗಿತ್ತು. ಅನಿಲ್ ಕನೋಜ್ ಅನ್ನೋ ವ್ಯಕ್ತಿಯ ಮದುವೆ ವಂದನಾ ಅನ್ನೋ ಹುಡುಗಿ ಜೊತೆ ಆಗುತ್ತೆ. ಅನಿಲ್ ಕನೋಜ ಮೇಸ್ತ್ರಿ ಕೆಲಸ ಮಾಡುತ್ತಿದ್ದ. ಅವನು ಯಾವಾಗಲೂ ಮೌನವಾಗಿರುತ್ತಿದ್ದ. ಯಾರ ಜೊತೆಯೂ ಮಾತನಾಡುತ್ತಿರಲಿಲ್ಲ. ಅವನು ಮನೆಯವರ ಜೊತೆ ಇರುತ್ತಿರಲಿಲ್ಲ, ಬೇರೆನೇ ಇರುತ್ತಿದ್ದ. ಮದುವೆ ಆದ ನಂತರ ಗಂಡ ಹೆಂಡತಿ ಬೇರೆನೇ ಇರುತ್ತಿದ್ದರು. ಯಾರ ಜೊತೆಯೂ ಬೆರೆಯುತ್ತಿರಲಿಲ್ಲ, ಮಾತನಾಡುತ್ತಿರಲಿಲ್ಲ, ಮನೆಯಲ್ಲೇ ಇರುತ್ತಿದ್ದ. ಅವನ ತಾಯಿಯ ಜೊತೆನೂ ಮಾತನಾಡುತ್ತಿರಲಿಲ್ಲ. ಅವನ ತಾಯಿ ಮತ್ತೆ ತಮ್ಮ ಇಬ್ಬರು ಹೇಳಿರೋ ಪ್ರಕಾರ ಇವನು ಯಾರ ಜೊತೆಯೂ ಮಾತನಾಡುತ್ತಿರಲಿಲ್ಲ. ಅಬಾನು ಯಾವಾಗಲೂ ಅವನ ಕೆಲಸದಲ್ಲೇ ಇರುತ್ತಿದ್ದ. ಅನಿಲ್ ಮತ್ತೆ ವಂದನಾ ಮದುವೆ ಆಗಿ 8 ವರ್ಷ ಆಗಿತ್ತು. ಇವರಿಗೆ 2 ಮಕ್ಕಳು ಇದ್ದರು. ಇವರಿಬ್ಬರ ನಡುವೆ ದಿನಾಲೂ ಜಗಳ ಆಗುತ್ತಿತ್ತು. ಒಂದು ದಿನ ಇವರ ಜಗಳ ಯಾವ ಮಟ್ಟಿಗೆ ತಲುಪಿತ್ತು ಎಂದರೆ ಇವರು ಪೊಲೀಸ್ ಸ್ಟೇಷನ್ ತನಕ ಹೋಗಿದ್ದರು. ಸ್ಟೇಷನ್ಗೆ ಹೋದ ಮೇಲೆ ಪೊಲೀಸ್ನವರು ಅವರನ್ನು ಸಂಧಾನ ಮಾಡಿ ಕಳುಹಿಸುತ್ತಾರೆ. ಯಾಕಂದ್ರೆ ಪೊಲೀಸರು ಅಂದುಕೊಳ್ಳುತ್ತಾರೆ ಇದು ಪ್ರತಿ ಮನೆಯ ಕಥೆ ಅಂತ. ಇವಾಗ ನಿಮ್ಗೆ ಅನಿಸಬಹುದು ಅನಿಲ್ ಮತ್ತೆ ವಂದನಾ ನಡುವೆ ಜಗಳ ಆಗೋದಾದರೂ ಯಾತಕ್ಕೆ? ಜಗಳ ಆಗೋಕೆ ಮೂಲ ಕಾರಣ ವಂದನಾಳ ಅಕ್ರಮ ಸಂಬಂಧ. ಮುಂದಿನ ವಿಷಯ ಹೇಳೋ ಮುಂಚೆ ವಾಯ್ಸ್ ಫಾರ್ ಮೆನ್ ಇಂಡಿಯಾದ ವರದಿ ಪ್ರಕಾರ ನಮ್ಮ ದೇಶದಲ್ಲಿ ತುಂಬಾ ಜನ ಹೆಂಡತಿಯರು ತನ್ನ ಪ್ರೇಮಿ ಜೊತೆ ಸೇರಿ ತನ್ನ ಗಂಡನನ್ನೇ ಕೊಲೆ ಮಾಡುತ್ತಾರೆ. ಮತ್ತೆ ತುಂಬಾ ಹುಡುಗಿಯರು ಮದುವೆ ಆದ ನಂತರ ಬೇರೆ ಯುವಕರೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳುತ್ತಾರೆ.
ಆದರೆ ಅನಿಲ್ನ ಕೇಸ್ನಲ್ಲಿ ನಮ್ಗೆ ಇದೆಲ್ಲ ಉಲ್ಟಾ ಆಗೋ ಥರ ಕಾಣುತ್ತೆ. ಯಾಕಂದ್ರೆ ಅನಿಲ್ ಅವನಲ್ಲೇ ಅಂದುಕೊಂಡಿರುತ್ತಾನೆ, ವಂದನಾ ಮತ್ತೆ ಅವನ ಲವರ್ ಸೇರಿ ನನ್ನನ್ನು ಕೊಲ್ಲೋ ಮುಂಚೆ ನಾನು ಇವಳನ್ನು ಕೊಂಡು ಬಿಡುತ್ತೇನೆ. ಯಾಕಂದ್ರೆ ಅನಿಲ್ಗೆ ತುಂಬಾ ಸಮಯದ ಮುಂಚೆಯೇ ವಂದನಾ ಮೇಲೆ ಸಂಶಯ ಇತ್ತು. ಅಕ್ರಮ ಸಂಬಂಧ ಇದೆ ಎಂದು ಅವನು ವಂದನಾಗೆ ತುಂಬಾ ಸಲ ಬುದ್ಧಿ ಹೇಳಿದ್ದ. ಆದರೆ ವಂದನಾ ಬದಲಾಗಲಿಲ್ಲ. ಇದೇ ಕಾರಣಕ್ಕೆ ವಂದನಾ ಗಲಾಟೆಯ ಬಗ್ಗೆ ತನ್ನ ಮನೆಯಲ್ಲಿ ಹೇಳಿರಲಿಲ್ಲ. ಅವಳು ಏನಾದರೂ ಹೇಳುತ್ತಿದ್ದರೆ ಅವಳ ಅಕ್ರಮ ಸಂಬಂಧದ ವಿಷಯವೂ ಗೊತ್ತಾಗುತ್ತಿತ್ತು. ಹೀಗಾಗಿಯೇ ಅನಿಲ್ ಸಹ ಯಾರ ಬಳಿಯೂ ಈ ವಿಷಯ ಹೇಳಿರಲಿಲ್ಲ. ಯಾಕಂದರೆ ನೀವೇ ಯೋಚನೆ ಮಾಡಿ, ಒಬ್ಬ ಗಂಡ ತನ್ನ ಹೆಂಡತಿಯ ಅಕ್ರಮ ಸಂಬಂಧದ ಬಗ್ಗೆ ಹೇಗೆ ಹೇಳುತ್ತಾನೆ? ಅದು ಅವನ ಮನೆಯ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ಅವನು ಯಾರ ಬಳಿಯೂ ಹೇಳಲಿಲ್ಲ. ಮೊದಲು ಅವನಿಗೆ ಖಾಲಿ ಸಂಶಯ ಇತ್ತು. ಹಾಗಾಗಿ ಬರೀ ಮಾತಿನಲ್ಲೇ ಜಗಳ ಮಾಡುತ್ತಿದ್ದ. ಆದರೆ ಒಂದು ದಿನ ಅನಿಲ್ ಕೆಲಸಕ್ಕೆ ಹೋಗುತ್ತಾನೆ. ಅವನಿಗೆ ವಂದನಾ ಮೇಲೆ ಸಂಶಯ ಇತ್ತು. ಅದರಿಂದ ಅವನಿಗೆ ನೆಮ್ಮದಿ ಇರಲಿಲ್ಲ, ಕೆಲಸ ಮಾಡಲು ಮನಸ್ಸೇ ಇರಲಿಲ್ಲ. ಹಾಗಾಗಿ ಅವನು ಸ್ವಲ್ಪ ಹೊತ್ತಿನಲ್ಲೇ ಮನೆಗೆ ಬರುತ್ತಾನೆ. ಮನೆಗೆ ಬಂದು ನೋಡಿದಾಗ ಅವನಿಗೆ ಒಂದು ಪತ್ರ ಸಿಗುತ್ತದೆ. ಅದು ವಂದನಾಳ ಪ್ರೇಮಿ ವಂದನಾಗೆ ಬರೆದಿದ್ದ. ಅದನ್ನು ನೋಡಿ ಅವನು ತಾಳ್ಮೆಯನ್ನೇ ಕಳೆದುಕೊಳ್ಳುತ್ತಾನೆ. ಅವನು ಮೊದಲು ತನ್ನ ಹೆಂಡತಿಯನ್ನು ಪ್ರೀತಿಯಿಂದ ಮನೆಯ ಒಳಗೆ ಕರೆಯುತ್ತಾನೆ. ಅವಳು ರೂಮ್ಗೆ ಬಂದ ಕೂಡಲೇ ಅಲ್ಲಿಯೇ ಇದ್ದ ಒಂದು ಕಬ್ಬಿಣದ ರಾಡ್ನಿಂದ ಅವಳ ಕುತ್ತಿಗೆಗೆ ಹೊಡೆಯುತ್ತಾನೆ. ಅವನು ಕೋಪ ಎಷ್ಟಿತೆಂದರೆ ಅವಳ ಕುತ್ತಿಗೆ ಅವಳ ದೇಹದಿಂದ ಬೇರೆ ಆಗೋವರೆಗೂ ಅವನು ಹೊಡೆಯುವುದನ್ನು ನಿಲ್ಲಿಸೋದಿಲ್ಲ. ಅವನು ಎಷ್ಟು ಭಯಾನಕವಾಗಿ ಅವಳಿಗೆ ಹೊಡೆಯುತ್ತಾನೆ ಅಂದರೆ ಅವಳು ಜೋರಾಗಿ ಕಿರುಚುತ್ತಾಳೆ. ಅದನ್ನು ಕೇಳಿ ಅಕ್ಕಪಕ್ಕದವರೆಲ್ಲರೂ ಬರುತ್ತಾರೆ. ಅವರೆಲ್ಲರೂ ಬಂದು ನೋಡುವಾಗ ಅನಿಲ್ನ ಒಂದು ಕೈಯಲ್ಲಿ ವಂದನಾಳ ತಲೆ, ಇನ್ನೊಂದು ಕೈಯಲ್ಲಿ ರಕ್ತದಿಂದ ತುಂಬಿದ ಕಬ್ಬಿಣದ ರಾಡಿತ್ತು. ಅವನ ಮುಖ, ತಲೆ ಎಲ್ಲಾ ಕಡೆಯಲ್ಲೂ ರಕ್ತ ಇತ್ತು. ಮನೆ ಒಳಗೆ ಪೂರ್ತಿ ರಕ್ತವಾಗಿತ್ತು. ಯಾರಿಗೂ ಅವನ ಹತ್ತಿರ ಹೋಗಲು ಧೈರ್ಯವಾಗಲಿಲ್ಲ. ಯಾಕಂದ್ರೆ ಅವನು ರಾಕ್ಷಸನ ಹಾಗೆ ಕಾಣುತ್ತಿದ್ದ. ಎಲ್ಲರೂ ಅವನಿಂದ ದೂರ ನಿಲ್ಲುತ್ತಾರೆ. ಅವನು ಅವಳ ತಲೆಯನ್ನು ಹಿಡಿದು ಬೀದಿಯಲ್ಲಿ ನಡೆದುಕೊಂಡು ಹೋಗುತ್ತಾನೆ. ಅವನನ್ನು ನೋಡಿದವರೆಲ್ಲರೂ ಒಮ್ಮೆ ಬೆಚ್ಚಿ ಬೀಳುತ್ತಾರೆ. ಅಲ್ಲಿಯೇ ಕೆಲವರು ಪೊಲೀಸ್ಗೆ ಫೋನ್ ಮಾಡಿ ಹೇಳುತ್ತಾರೆ. ಪೊಲೀಸ್ ಬಂದು ಅವನನ್ನು ಅರೆಸ್ಟ್ ಮಾಡುತ್ತಾರೆ. ಆದರೆ ಪೊಲೀಸ್ ಬರದೇ ಇರುತ್ತಿದ್ದರು. ಅವನು ಸರೆಂಡರ್ ಆಗಲು ಹೋಗುತ್ತಿದ್ದ. ನಂತರ ಅವನನ್ನು ಜೈಲ್ಗೆ ಹಾಕುತ್ತಾರೆ. ವಿಡಿಯೋ ಮುಗಿಸುವ ಮೊದಲು ನಾನು ಹುಡುಗಿಯರಿಗೆ ಮತ್ತೆ ಅವರ ಮನೆಯವರಿಗೆ ಒಂದು ಮಾತು ಹೇಳಲು ಬಯಸುತ್ತೇನೆ. ನೀವು ನಿಮ್ಮ ಮಕ್ಕಳಿಗೆ ಮದುವೆ ಮಾಡಿಸುವಾಗ ಹುಡುಗ ಶ್ರೀಮಂತನ ಅಂತ ನೋಡೋ ಬದಲು ಅವನ ಮನಸ್ಸು ಒಳ್ಳೆದ ಅಂತ ನೋಡಿ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸುತ್ತೇನೆ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ.